ಅಧ್ಯಾಯ 3. ರೋಗದ ಚಿಕಿತ್ಸೆಗೆ ಹಲವಾರು ಪ್ರವೃತ್ತಿಗಳನ್ನು ಉಪಯೋಗಿಸಿ ಮನವೊಲಿಸುತ್ತಾರೆ. ಹಲವಾರು ಪ್ರವೃತ್ತಿಗಳು ಎಂದರೇನು? ಒಂದೊಂದು ರೋಗಕ್ಕೂ ಬೇರೆ ಬೇರೆ ರೀತಿ ಲಕ್ಷಣಗಳಿರುತ್ತವೆ. ಉದಾಹರಣೆಗೆ, ಜ್ವರ ಅಂದರೆ ಅದರ ಲಕ್ಷಣ ದೇಹದಲ್ಲಿ ಹೆಚ್ಚಾದ ಉಷ್ಣತೆಯನ್ನು ವ್ಯಕ್ತಪಡಿಸುವುದು. ಅಲೋಪತಿ ಚಿಕಿತ್ಸೆಯಲ್ಲಿ ಉಷ್ಣತೆಯನ್ನು ತಗ್ಗಿಸಲು ಬೇರೆ ರೀತಿ ಚಿಕಿತ್ಸೆಯನ್ನು ಬಳಸುತ್ತಾರೆ. ಅವರ ಚಿಕಿತ್ಸೆಯಲ್ಲಿ ಉಷ್ಣತೆ ಬೆವರಿನ ಮೂಲಕ ಹೋಗಿ ದೇಹ ತಣ್ಣಗಾಗುವಂತಹ ಪರಿಸ್ಥಿತಿಯನ್ನು ಸೃಷ್ಟಿಸುತ್ತಾರೆ. ಒಮ್ಮೆ ದೇಹ ತಣ್ಣಗೆ ಆಗಲು ಆರಂಭಿಸಿದರೆ ವೈದ್ಯರು ಜ್ವರ ವಾಸಿಯಾಯ್ತು ಎನ್ನುತ್ತಾರೆ. ನಾವು ಸಹ ಅದನ್ನು ನಿಜವೆಂದು ನಂಬುತ್ತೇವೆ. ವೈದ್ಯರು ನೀಡುವ ಔಷಧಿಯಲ್ಲಿ ಇನ್ನು ಅನೇಕ ವಿಷಯುಕ್ತ ರಾಸಾಯನಿಕಗಳು ಬೆರೆತಿರುತ್ತದೆ. ಒಂದೇ ಜ್ವರಕ್ಕೆ ಬೇರೆ ಬೇರೆ ವೈದ್ಯರು ಬೇರೆ ಬೇರೆ ಔಷಧಿಗಳನ್ನು ಕೊಡುತ್ತಾರೆ. ಆದರೆ ಜ್ವರದ ಔಷಧಿಗೆ ಒಂದೇ ಹೆಸರು, ಅದು ಡೈಪೋಲಿರಿಕ್. ಇದರ ಅರ್ಥ ಬೆವರನ್ನು ತರಿಸುವುದು. ಬೆವರು ತರಿಸುವುದರಿಂದ ಜ್ವರ ವಾಸಿಯಾಗಲಿಲ್ಲ ಎಂಬ ಸತ್ಯವನ್ನು ಗಮನಕ್ಕೆ ತಂದುಕೊಂಡರೆ ಅವರ ಆತ್ಮಸಾಕ್ಷಿಯು ಮುಂದೆ ಅಲೋಪತಿ ಚಿಕಿತ್ಸೆ ನೀಡಲು ಒಪ್ಪುವುದಿಲ್ಲ. ಅಷ್ಟೇ ಅಲ್ಲ, ಅವರಿಗೆ ಬೇರೆ ರೀತಿಯ ಚಿಕಿತ್ಸಾ ಕ್ರಮ ಗೊತ್ತೇ ಇಲ್ಲ. ಒಂದು ವೇಳೆ ಅವರು ಅಭ್ಯಾಸ ಮಾಡಿದ್ದರೂ ಸಹ ಅದನ್ನು ಚಿಕಿತ್ಸೆಯಲ್ಲಿ ಅಳವಡಿಸಿಕೊಂಡರೆ ಮೆಡಿಕಲ್ ಕೌನ್ಸಿಲ್ ಅವರ ವಿರುದ್ಧ ಕ್ರಮ ಕೈಗೊಂಡು ನಂತರ ಅವರನ್ನು ವೃತ್ತಿಯಿಂದ ವಜಾಗೊಳಿಸುತ್ತಾರೆ. ಮೆಡಿಕಲ್ ಕೌನ್ಸಿಲ್ನಿಂದ ಅವರ ಹೆಸರನ್ನು ಕಿತ್ತು ಹಾಕುತ್ತಾರೆ. ಅದರಿಂದ ಅವರು ಮಾಡಬೇಕಾದ ಅಭ್ಯಾಸಕ್ಕೆ ತಡೆ. ಅವರು 5 ರಿಂದ 6 ವರ್ಷಗಳ ಕಾಲ ಮಾಡಿದ ವಿದ್ಯಾರ್ಜನೆ ವ್ಯರ್ಥ. ಎಲ್ಲಕ್ಕಿಂತ ಮಿಗಿಲಾಗಿ ಅವರ ಬದುಕು ಮತ್ತು ಅವರ ವೈದ್ಯಕೀಯ ಅಭ್ಯಾಸಕ್ಕೆ ಮಾಡಿದ ಖರ್ಚು ಹೊರೆಯಾಗಿ ಬಹಳ ಸಮಸ್ಯೆಯನ್ನು ಎದುರಿಸಬೇಕಾಗುತ್ತದೆ. ಈ ಒಂದು ಪರಿಸ್ಥಿತಿಯ ಭಯ ಅವರಿಗೆ ಸತ್ಯ ಗೊತ್ತಿದ್ದರೂ ಅದನ್ನು ವ್ಯಕ್ತಪಡಿಸಲು ಬಿಡುವುದಿಲ್ಲ. ಬಹಳಷ್ಟು ವೈದ್ಯರಿಗೆ ಸತ್ಯ ಏನೆಂಬುದು ತಿಳಿದಿರುವುದಿಲ್ಲ. ಅವರು ಹೃತ್ಪೂರ್ವಕವಾಗಿ ನಂಬಿ ಜ್ವರ ವಾಸಿಯಾಯಿತು ಎನ್ನುತ್ತಾರೆ. ಯಾವಾಗ ದೇಹ ತಂಪಾದಾಗ, ಜ್ವರ ಬಿಟ್ಟಿದೆ, ದೇಹ ಸ್ವಾಭಾವಿಕ ಉಷ್ಣತೆಗೆ ಬಂದಾಗ ಸಂಪೂರ್ಣ ವಾಸಿ ಎನ್ನುತ್ತಾರೆ. ಹೀಗೆ ವೈದ್ಯರೇ ಜ್ವರದ ಬಗ್ಗೆ ಜಾಗೃತಿ ಇಲ್ಲದೆ ನಂಬುವಾಗ ರೋಗಿಗಳನ್ನು ನಿಂದಿಸುವುದರಲ್ಲಿ ಅರ್ಥವಿಲ್ಲ ಅಲ್ಲವೇ? ನಿಜವಾಗಿಯೂ ಜ್ವರವು ಕಾಯಿಲೆಯೇ ಅಲ್ಲ. ಅದು ಒಂದು ಕಾಯಿಲೆಯ ಗುರುತು ಅಥವಾ ಲಕ್ಷಣ. ಔಷಧಿಯನ್ನು ಕೊಟ್ಟು ಕಾಯಿಲೆಯ ಲಕ್ಷಣವನ್ನು ಹೊರಹಾಕಿದರೆ ಕಾಯಿಲೆಯನ್ನು ಗುಣಪಡಿಸಿದಂತಾಗಲಿಲ್ಲ ಅಲ್ಲವೇ?